ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸವಿಯ ಜನವರಿ 22. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ಗುರುವಾರ ಆಗುತ್ತೆ. ಚೌತಿ ರಾತ್ರಿ 1:23 ಇದೆ. ಆನಂತರ ಪಂಚಮಿ ಆರಂಭ ಆಗುತ್ತೆ. ಶತಭಿಷ ನಕ್ಷತ್ರ ಮಧ್ಯಾಹ್ನ 2:03 ಇದೆ. ಆನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಬರೀ ಯೋಗ ಮತ್ತು ವಣೀಕರಣ ಇದೆ. ಇಲ್ಲಿ ನಕ್ಷತ್ರ ಈ ರಾಹುವಿನ ನಕ್ಷತ್ರ ಶತಭಿಷ, ಅದನ್ನು ಕೆಲವೊಂದು ವಿಚಾರಗಳಿಗೆ ಮಾತ್ರ ಕೊಡ್ತಾರೆ. ಚೌತಿ ಇದೆ. ಚೌತಿ ಇರೋದು ಯಾವುದೇ ರೀತಿ ಇದೇನಿಲ್ಲ, ಒಂದು ತೊಂದರೆ ಏನಿಲ್ಲ. ಆ ಒಂದು ಸ್ಥಿತಿಯಿಂದ ಒಳ್ಳೆಯದೇ ಆಗುತ್ತೆ. ಅನಿವಾರ್ಯವಾದ ಪರಿಸ್ಥಿತಿ ಇತ್ತು ಅಂದರೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಒಂದು ವೇಳೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕು ಅಂದರೆ ಖಂಡಿತ ಮುಂದುವರಿಸಿ. ಅದರಲ್ಲಿ ನಿರೀಕ್ಷಿಸಿದ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ, ಡೌಟ್ ಬೇಡ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ ಮಧ್ಯಾಹ್ನ 2:01 ಆರಂಭ ಆಗುತ್ತೆ, ಮುಗಿಯೋದು 3:27. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6:49 ಹಿಡಿದು 8:16 ಇರುತ್ತೆ. ಇಲ್ಲಿ ಮುಖ್ಯವಾಗಿ ರಾಹು ಕಾಲದ ಬಗ್ಗೆ ಪೂಜೆ ಪುನಸ್ಕಾರಕ್ಕೆ ಒಳ್ಳೆಯದು. ಅದು ಆ ವೇಳೆಯಲ್ಲಿ ಏನೂ ಮಾಡಲ್ಲ, ಅದ್ರ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಇನ್ನು ಈ ಯಮಗಂಡ ಕಾಲ ಪ್ರತಿದಿನ ಹೇಳ್ತಾನೆ ಇದ್ದೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಹೊಸ ವಾಹನವನ್ನು ಕೊಡಬಾರ್ದು. ಇಂತಿಷ್ಟು ಮುಖ್ಯವಾದಂತಹ ವಿಚಾರಗಳಾಗಿವೆ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ಒಬ್ರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ಖಂಡಿತವಾಗಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಇವತ್ತು ಆರಂಭದಲ್ಲೇ ಅವರು ಸ್ವತಂತ್ರವಾಗಿ ಯಾರೊಬ್ಬರ ಹಂಗಿಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಆದರೆ ವಿಧಿನೇ ಇಲ್ಲ. ತಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ ಬೇರೆಯವರ ಒಂದು ಸಂಪರ್ಕವನ್ನು ಬೆಳೆಸಲೇಬೇಕಾಗುತ್ತೆ. ಅಲ್ಲಿ ಕುಟುಂಬದ ವಿಚಾರದಲ್ಲಿ ಇವರು ಏಕಾಂಗಿಯಾಗಿ ತಮ್ಮ ಗುರಿಯನ್ನು ತಲುಪಬಹುದು. ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಅದರಲ್ಲಿ. ಯಾಕೆಂದರೆ ಸ್ವಲ್ಪ ಹಠದ ಸ್ವಭಾವ ಇರುತ್ತೆ ಇವರಿಗೆ. ಇವರ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳಿವೆ. ಅದೇ ಈ ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇವರ ಒಂದು ತೀರ್ಮಾನ ಖಂಡಿತ ಒಂದು ಅಂತಿಮ ಆಗಲ್ಲ. ಬೇರೆಯವರೊಂದಿಗೆ ಹೊಂದಿಕೊಂಡು ಬಾಳಲೇಬೇಕು ಅಥವಾ ಬೇರೆಯವರೊಂದಿಗೆ ಹೊಂದಿಕೊಂಡು ಕೆಲಸವನ್ನು ನಿರ್ವಹಿಸಲೇಬೇಕು ಅಂತಹ ಒಂದು ಪ್ರಮೇಯ ಸನ್ನಿವೇಶ ಎದುರಾಗುತ್ತೆ. ಈ ಕಾರಣದಿಂದ ಇವರು ಬೇರೆಯವರ ಒಂದು ಸಂಪರ್ಕದಿಂದ, ಸಹಾಯದಿಂದ ಉದ್ಯೋಗ ಕ್ಷೇತ್ರದಲ್ಲಿನ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲೂ ಮುಂದಾಳತ್ವವನ್ನು ವಹಿಸ್ತಾರೆ. ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇನ್ನು ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ ಅಥವಾ ಈ ಟೀಮ್ ಲೀಡರು, ಮ್ಯಾನೇಜರು ಇಂಥವರಾಗಿದ್ರೂ ಅಷ್ಟೇ ಬೇರೆಯವರ ಒಂದು ಸಂಪರ್ಕಕ್ಕೆ ಬಂದೇ ಬರಬೇಕಾಗುತ್ತೆ. ಇಲ್ಲಿ ಅವರ ಮೇಲೆ ಇವರು ಅವಲಂಬಿತರಾಗ್ತಾರೋ ಇಲ್ವೋ, ಒಟ್ಟಿನಲ್ಲಿ ಇವರ ಕೆಲಸ ಕಾರ್ಯದಲ್ಲಿ ಅವರ ಪಾಲು ಸಹ ಇರುತ್ತೆ. ಇಲ್ಲಿ ಇವರ ಮನಸ್ಸಿನ ವಿಚಾರಕ್ಕೆ ಬಂದಾಗ ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಇರುತ್ತೆ. ಈ ಹಠದಲ್ಲಿ ಅನಾವಶ್ಯಕವಾಗಿ ಎದುರಿಗೆ ಇರೋ ವ್ಯಕ್ತಿಗಳ ಮೇಲೆ ಕೋಪಗೊಳ್ತಾರೆ. ಕೋಪವನ್ನು ಕಡಿಮೆ ಮಾಡಿಕೊಂಡದಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭ ರೀತಿಯ ಯಶಸ್ಸನ್ನು ಗಳಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ಒಂದು ಹೆಚ್ಚಿನ ಆಸಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಆದರೆ ಏನಪ್ಪ ಅಂದರೆ ಇವರ ನಿರೀಕ್ಷೆಯಂತೆ ಅದರಿಂದ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗಲ್ಲ.
ಇವರು ತುಂಬ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಏನಪ್ಪ ಅಂದರೆ ಇವರಿಗೆ ಒಂದು ರೀತಿ ಈ ಹೊಂದಾಣಿಕೆಯ ಬುದ್ಧಿ ಇರುತ್ತೆ. ಆ ಕಾರಣದಿಂದ ಬರುವ ಫಲಿತಾಂಶವನ್ನು ಕ್ರೀಡಾ ಸ್ಫೂರ್ತಿಯಿಂದ ತೆಗೆದುಕೊಳ್ಳೋ ಕಾರಣ ಇವ್ರಿಗೂ ನೆಮ್ಮದಿ ಇರುತ್ತೆ. ಮುಖ್ಯವಾಗಿ ಇವರ ಜೊತೆ ಇರೋರಿಗೆ ಸಹಿತ ನೆಮ್ಮದಿ ಇರುತ್ತೆ. ಈ ಕಾರಣದಿಂದ ಈ ಕುಟುಂಬದಲ್ಲಿ ಸಹ ಅಷ್ಟೇ ಪ್ರತಿಯೊಂದು ವಿಚಾರಕ್ಕೂ ಇವರ ಬಳಿ ಬರ್ತಾರೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ. ಕಾರಣ ಏನಪ್ಪ ಅಂದರೆ ಒಂಚೂರು ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳು ಬೇರೆಯವರ ಪಾಲಾಗುತ್ತೆ. ಆದರೆ ಅವರು ಬಂದು ಇವರ ಒಂದು ಸಹಾಯ ಅಥವಾ ಸಹಕಾರವನ್ನು ಕೇಳ್ತಾರೆ. ಆದರೆ ಇವರು ಯಾವುದೇ ಒಂದು ನಿರ್ವಂಚನೆ ಇಲ್ದಿರ ಸ್ವಾರ್ಥದ ಬುದ್ಧಿನೇ ತೋರಿಸ್ತೀರ ಅವರಿಗೆ ನೆರವಾಗ್ತಾರೆ. ಈ ಕಾರಣದಿಂದ ಇವರ ಈ ಒಂದು ಒಳ್ಳೆಯತನವನ್ನು ಮೆಚ್ಚಿ ಅವರು ಇವರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸ್ತಾರೆ. ಈ ಕಾರಣದಿಂದ ಕುಟುಂಬದ ವಿಚಾರ ಆದ್ರೂ ಅಷ್ಟೇ, ಈ ಉದ್ಯೋಗ ಕ್ಷೇತ್ರ ಆದ್ರೂ ಅಷ್ಟೇ ಇವತ್ತು ಈ ರಾಶಿಯವರು ತುಂಬ ಸಂತೋಷದಿಂದ ಎಲ್ಲರನ್ನು ಬೆರೆತು ನಡ್ಕೋತಾರೆ. ಇನ್ನು ಇವರಿಗೆ ಬರಬೇಕಾದಂತಹ ಒಂದು ಈ ಬಡ್ತಿ ಇರ್ಬೋದು, ಅಥವಾ ಹಣಕಾಸಿನ ನೆರವಿರ್ಬೋದು, ಇಲ್ಲ ವೇತನ ಹೆಚ್ಚಳವಾಗುವ ಒಂದು ವಿಚಾರ ಇರ್ಬೋದು, ಪ್ರತಿಯೊಂದರಲ್ಲೂ ಇವರ ಹಿರಿಯ ಅಧಿಕಾರಿಗಳೇ ಸ್ವಯಂ ನಿಂತು ಇವರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಒಟ್ಟಾರೆ ಇವರಿಗೆ ಒಳ್ಳೆಯ ದಿನ, ಇದು ಸಂಶಯ ಇಲ್ಲ. ಮಿಥುನ ರಾಶಿಯವರು ತಮ್ಮ ಮನಸ್ಸಿಗೆ ಒಪ್ಪುವಂತಹ ಅಥವಾ ತಮ್ಮ ಒಂದು ಕೌಶಲ್ಯಕ್ಕೆ, ವಿದ್ಯೆಗೆ ಒಪ್ಪುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೊತಾರೆ. ಆದರೆ ಇಲ್ಲೇನಪ್ಪ ಆಗುತ್ತೆ, ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇವರ ಒಂದು ರೀತಿ ನೀತಿ ಸರಿಯಾದ ಹಾದಿಯಲ್ಲಿರುತ್ತೆ. ಇವರ ತೀರ್ಮಾನಗಳು ಎಲ್ಲರೂ ಮೆಚ್ಚಬೇಕಾಗದ ರೀತಿಯಲ್ಲೇ ಇರುತ್ತೆ. ಆದರೆ ಕುಟುಂಬದ ಹಿರಿಯರ ಒಂದು ತಪ್ಪು ನಡವಳಿಕೆ ಏನಪ್ಪ ಆಗುತ್ತೆ, ಅವರ ಒಂದು ಅಸಾಧ್ಯವಾದಂತಹ ಕೋಪ ಮತ್ತು ಈ ಬೇರೆಯವರ ಮೇಲೆ ಒತ್ತಡವನ್ನು ಉಂಟು ಮಾಡುವ ನಡೆನುಡಿ, ಇದರಿಂದ ಏನಾಗುತ್ತೆ, ಇವರು ತಮ್ಮ ಹಾದಿಯನ್ನು ತಪ್ಪುತ್ತಾರೆ. ಇವರು ಗೊತ್ತಿದ್ದರೂ ಕೂಡ ಹಿರಿಯರ ಒತ್ತಡಕ್ಕೆ ಮಾಡಿದು ತಪ್ಪಾದ ಹಾದಿಯಲ್ಲಿ ಹೋಗ್ತಾರೆ. ಕುಟುಂಬದ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ನೀವು ಬೇರೆಯವರ ಮಾತನ್ನು ಕೇಳೋದು ಖಂಡಿತ ಒಳ್ಳೆಯದು, ಯಾರನ್ನೂ ಬೇಜಾರು ಮಾಡಬಾರ್ದು. ಆದರೆ ನಿಮ್ಮ ಪಾಡಿಗೆ ನಿಮ್ಮ ಮನಸ್ಸಿನಂತೆ ನೀವು ನಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಇವತ್ತು ಯಶಸ್ಸು ಸಿಗುತ್ತೆ, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯದ ಮೇಲೂ ಹಿರಿಯ ಅಧಿಕಾರಿಗಳು ತಮ್ಮ ಪ್ರಭಾವವನ್ನು ಬಳಸೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ತಮ್ಮ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಏನಪ್ಪ ಮಾಡ್ತೀರಿ ನೀವು ಅಂದರೆ, ನಯ ವಿನಯವಾದ ಮಾತಿನಿಂದ ಅವರ ರೀತಿ ನೀತಿಗಳನ್ನು ತಿರಸ್ಕರಿಸ್ತೀರಿ. ಇಲ್ಲಿ ಆರಂಭದಲ್ಲಿ ಸ್ವಲ್ಪ ಒಂದು ಬಿಗುವಿನ ವಾತಾವರಣ ಉಂಟಾದರೂ ಕೂಡ ಕ್ರಮೇಣವಾಗಿ ನಿಮ್ಮ ಹಾದಿನೇ ಸರಿ ಅನ್ನೋ ಒಂದು ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆದ್ದರಿಂದ ಕುಟುಂಬದಲ್ಲಿ ಉಂಟಾಗೋ ಒಂದು ಬೇಸರ ಉದ್ಯೋಗ ಕ್ಷೇತ್ರದಿಂದ ಮಾಯ ಆಗುತ್ತೆ. ಒಟ್ಟಾರೆ ನಿಮ್ಮ ಮನಸ್ಸಿನ ಚಿಂತನೆಗಳು ಸರಿಯಾದ ಹಾದಿಯಲ್ಲಿರುತ್ತೆ, ಅದು ಪ್ರತಿಯೊಬ್ಬರು ಒಪ್ಕೋತಾರೆ. ಕಟಕ ರಾಶಿಯವರು ಸ್ವಲ್ಪ ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ. ಯಾವುದೋ ಒಂದು ಅತಿ ಮುಖ್ಯವಾದಂಥ ಕೆಲಸ ಅಂತ ಅಂದ್ಕೊಂಬೋಣ, ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಾರೂ ಒಂದು ನಿರೀಕ್ಷೆ ಮಾಡಿರಲ್ಲ, ಆ ಮಟ್ಟದ ಯಶಸ್ಸು ಸಿಗತ್ತೆ. ಇಲ್ಲೇನು ಮಾಡ್ತಾರೆ, ಇವರಿಗೆ ಒಂದು ಈ ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆಯೇ ಇವರ ಮನಸ್ಸಿಗೆ ನಾನು ಏನೇ ಕೆಲಸ ಮಾಡೋದು ಯಶಸ್ಸು ಸಿಗತ್ತೆ ಅಂತ ಬರುತ್ತೆ. ಹಾಗೆಯೇ ಕುಟುಂಬದ ಬೇರೆಯವರಿಗೂ ಸಹ ಇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಹೊಸದಾದ ಜವಾಬ್ದಾರಿಯೊಂದು ಇವರ ಪಾಲಿಗೆ ಬರುತ್ತೆ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ಇವರು ಒಂದು ರೀತಿ ಹಳೆಯ ಗುಂಗಿನಲ್ಲಿ ಇರ್ತಾರೆ. ಆದ್ದರಿಂದ ಆತುರದಿಂದ ಇವರಿಗೆ ತಿಳಿಯದಂತೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಅದೇ ತಪ್ಪುಗಳೇನಪ್ಪ ಆಗುತ್ತೆ ಅಂದರೆ, ದೊಡ್ಡದಾಗಿ ಮಾರ್ಪಾಟಾಗುತ್ತೆ. ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ. ಇಲ್ಲಿ
ಇವರೆಷ್ಟೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಇವ್ರನ್ನ ಹೊಗಳೋದು ಬಿಡ್ತಾರೆ, ಇವರ ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ಮಾಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ಶಾಂತಿಯ ಒಂದು ವಾತಾವರಣಕ್ಕೆ ಭಂಗ ಬರುತ್ತೆ. ಆದರೂ ಕೂಡ ಇವರು ಸಹನೆಯಿಂದ ಪ್ರತಿಯೊಂದನ್ನು ಸ್ವೀಕಾರ ಮಾಡ್ತಾರೆ. ಇವರಿಗೆ ಬೆಂಗಾವಲಾಗಿ ಇವರ ಮಕ್ಕಳು ಮತ್ತು ಇವರ ಬಾಳ ಸಂಗಾತಿ ನಿಂತ್ಕೋತಾರೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇಲ್ಲೂ ಸಹ ಇವರ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾದಂತಹ ತಿರುವುಗಳು ಕಂಡು ಬಂದರೂ ಕೂಡ ಇವರು ಒಂದು ಚೂರು ಭಯಪಡಲ್ಲ ಅಥವಾ ಕನ್ಫ್ಯೂಸ್ ಆಗಲ್ಲ. ತಮ್ಮದೇ ಆದ ದಿಟ್ಟ ನಿಲುವಿನಿಂದ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇದನ್ನು ಕಂಡ ಪ್ರತಿಯೊಬ್ಬರು ಇವರ ಮೇಲೆ ಅವಲಂಬಿತರಾಗ್ತಾರೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೆಲಸದ ಒತ್ತಡ ಇವರನ್ನು ಕಾಣುವುದಿಲ್ಲ. ಸಿಂಹರಾಶಿಯವರು ಪ್ರತಿಯೊಂದು ವಿಚಾರದಲ್ಲೂ ಬೇರೆಯವರಿಗೆ ಬುದ್ಧಿವಾದನೆ ಹೇಳ್ತಾರೆ. ಯಾರೋ ಒಬ್ಬರು ಇವರಿಗಿಂತ ಹಿರಿಯರು ಅಂದ್ಕೊಂಬೋಣ, ಅವರೇನೋ ಒಂದು ಕೆಲಸವನ್ನು ಮಾಡ್ತಾರೆ, ನಡೆಯೋನು ಎಡವಲೇಬೇಕು, ಸಣ್ಣ ಪ್ರಮಾಣದ ಒಂದು ತಪ್ಪಾಗುತ್ತೆ. ಇವರೇನು ಮಾಡ್ತಾರೆ, ವಯಸ್ಸನ್ನು ಪರಿಗಣನೆಗೆ ತಗೊಂಬಂದಿಲ್ಲ, ಅವರ ಮನಸ್ಸಿಗೆ ಬೇಸರವಾಗುವಂತೆ ಮಾತಾಡ್ತಾರೆ. ಇವರಿಗಿಂತ ಕಿರಿಯ ವಯಸ್ಸಿನವರು ಅವರು ತಪ್ಪನ್ನು ಮಾಡ್ತಾರೆ, ಅವಾಗ ಇವರು ದಂಡಿಸ್ತಾರೆ ಅವ್ರನ್ನ. ಬರೀ ಬೈಯೋದಲ್ಲ, ತುಂಬ ಚಿಕ್ಕವರೇ ಹೊಡೆದು ಬುದ್ಧಿ ಹೇಳ್ತಾರೆ. ಆದರೆ ಏನಾಗುತ್ತೆ, ಇಲ್ಲಿ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಇವರು ಯಾರನ್ನೂ ನಂಬಲ್ಲ. ತಾನು ಕಳ್ಳ ಪರರನ್ನು ನಂಬ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಇವರು ಏನು ಮಾಡ್ತಾರಪ್ಪ ಅಂದರೆ, ಈ ಪದವನ್ನು ಉಪಯೋಗಿಸೋದಕ್ಕೆ ಯಾರು ಬೇಸರ ಪಟ್ಕೋಬೇಡಿ, ಸಿಂಹರಾಶಿಯವರಿದ್ದರೆ ಇವರೇನಪ್ಪ ಮಾಡ್ತಾರೆ ಅಂದರೆ, ಯಾರನ್ನೂ ನಂಬಲ್ಲ. ಕಾರಣ ಏನಪ್ಪ ಅಂದರೆ, ಇವರಲ್ಲಿರೋ ಆ ಒಂದು ಲೋಪದೋಷಗಳು ಏನು ಅಂತ ಇವರಿಗೆ ಗೊತ್ತಿರುತ್ತೆ. ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಯಾವುದೇ ರೀತಿಯ ತಪ್ಪು ನಡೀಬಾರ್ದು ಅಂತ ಪ್ರಯತ್ನಿಸ್ತಾರೆ. ಇದು ಕೇವಲ ಪ್ರಯತ್ನವಾಗಿ ಮಾತ್ರ ಉಳಿಯುತ್ತೆ. ಇವರ ಸ್ವಂತ ಕೆಲಸ ಕಾರ್ಯಗಳು ಖಂಡಿತ ಹಿನ್ನಡೆಯನ್ನು ಅನುಭವಿಸುತ್ತೆ. ಯಾವುದೇ ರೀತಿ ಉಪಯೋಗ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ತುಂಬ ಕಷ್ಟಪಡ್ತಾರೆ. ಒಂದು ಸಮಯವನ್ನು ವ್ಯರ್ಥ ಮಾಡೋದೇ ಇಲ್ಲ. ಸದಾಕಾಲ ಪಾದರಸದಂತೆ ಚುರುಕುತನದಿಂದ ತಮ್ಮ ಪ್ರಯತ್ನಗಳನ್ನು ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಇವತ್ತು ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ. ಈ ಕಾರಣದಿಂದ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು, ತಮಗೆ ತಾವೇ ಸಮಾಧಾನವನ್ನು ತಗೋಬೇಕು. ಯಾರೂ ಒಂದು ಇವರನ್ನ ಸಮಾಧಾನ ಮಾಡಲ್ಲ. ಯಾವಾಗ ಇವರು ಸೋಲ್ತಾರೋ ಇವರು ಹೋಗೋದಾದ್ರೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಅದರಿಂದ ಎಚ್ಚರಿಕೆ ಇರಲಿ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ತುಂಬ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಯಾವುದೇ ಒಂದು ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಬೇರೊಬ್ಬರ ಸಹಾಯವನ್ನು ಪಡೆದರೆ ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಗಳಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗೆಯೇ ಆಸಕ್ತಿ ಇದ್ದವರ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅನ್ನೋ ಭಾವನೆ ಇರುತ್ತೆ. ಅಂದರೆ ಎಲ್ಲ ಫುಲ್ಲು ಪಾಸಿಟಿವ್ ಮೈಂಡೆಡ್ ಪರ್ಸನ್ಸ್ ಇವರು. ಆದರೆ ಏನಪ್ಪ ಮಾಡುತ್ತೆ, ಏನಾಗುತ್ತೆ ಅಂದರೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯೋದು ಅಂತಾರಲ್ಲ, ಆ ಥರ ಇವರಿಗೆ ದೈಹಿಕ ನಿಶ್ಶಕ್ತಿ ಉಂಟಾಗುತ್ತೆ. ಯಾವುದೇ ಒಂದು ಸಣ್ಣ ಪ್ರಮಾಣದ ಕೆಲಸ ಕಾರ್ಯಗಳನ್ನು ಸಹ ಮನಸ್ಸಿಟ್ಟು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ದೇಹಕ್ಕೆ ಆಯಾಸ ಆದಾಗ ಯಾರು ಏನು ಕೆಲಸ ಮಾಡೋಕ್ಕಾಗತ್ತೆ? ಇಂತಹ ತೊಂದರೆ ಎದುರಾಗುತ್ತೆ. ಕೊನೆಯಲ್ಲಿ ಇವರ ಆರೋಗ್ಯದ ಬಗ್ಗೆ ಇವರಿಗೆ ಸಾಕಷ್ಟು ಭಯ ಉಂಟಾಗುತ್ತೆ. ಆತ್ಮೀಯರ ಸಹಾಯದಿಂದ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡ್ತಾರೆ. ಆದರೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಇವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪುನಃ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ. ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಆದರೆ ಅದು ಸಾಧ್ಯವಾಗದೆ ಹೋಗುತ್ತೆ. ಒಟ್ಟಾರೆ ಇವತ್ತು ಸ್ವಲ್ಪ ಇವರಿಗೆ ಈ ನಿರಾಶೆಯ ದಿನ. ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಒಂದು ಹಠದ ಬುದ್ಧಿ ಇದ್ದರೂ ಕೂಡ, ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಕೂಡ ಇವತ್ತಿವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯವಾದಷ್ಟು ನಿಮ್ಮನೆಗೆ ನೀವೇ ಸಮಾಧಾನ ತಂದುಕೊಳ್ಳಿ. ಇಂದಿನ ಕೆಲಸಗಳನ್ನು ಮತ್ತೊಂದು ದಿನಕ್ಕೆ ಮುಂದೂಡಲೇಬೇಕಾಗತ್ತೆ. ಇನ್ನು ನಿಮ್ಮ ಕುಟುಂಬದ
ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುವಂತಹ ಸಾಧ್ಯತೆಗಳಿವೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ತುಲಾ ರಾಶಿಯಲ್ಲಿ ಜನಿಸಿರೋರು ಇವರು ತುಂಬ ಖುಷಿಯಿಂದ ಇವತ್ತು ಇರ್ತಾರೆ. ಯಾಕಪ್ಪ ತುಂಬ ಖುಷಿಯಿಂದ ಇರ್ತಾರೆ? ಇವರ ಮನಸ್ಸಿನಲ್ಲಿ ಒಂದು ಭಯ ಇರುತ್ತೆ ಆರಂಭದಲ್ಲಿ. ಏನಪ್ಪ ಅಂದರೆ ಇವತ್ತಿನ ದಿನ ಹೇಗೆ ಕಳೆಯಬೇಕು ಅಂತ. ಕಾರಣ ಏನಪ್ಪ ಅಂದರೆ ಇವತ್ತು ಇವರಿಗೆ ಅಧಿಕವಾದಂತಹ ದೊಡ್ಡ ಮೊಬಲಗಿನ ಹಣದ ಅವಶ್ಯಕತೆ ಇರುತ್ತೆ. ಇವರ ಬಳಿ ಎಷ್ಟು ಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಣ ಇವರ ಹತ್ರ ಇರಲ್ಲ. ಇಂತಹ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರ ತಂದೆ ಅಥವಾ ಇವರ ತಾಯಿ ಯಾವುದೇ ಒಂದು ನಿರ್ವಂಚನೆ ಇಲ್ದಿರ, ಹಾಗೆಯೇ ಏನು ಎಕ್ಸ್ಪೆಕ್ಟ್ ಮಾಡದಿರ, ಮುಖ್ಯವಾಗಿ ತಮ್ಮ ಬಳಿ ಇರುವ ಹಣವನ್ನು ಅನಿರೀಕ್ಷಿತವಾಗಿ ಆಶ್ಚರ್ಯ ಪಡುವಂತೆ ಇವರಿಗೆ ಕೊಡ್ತಾರೆ. ಇವರಿಗೆ ಖುಷಿನೋ ಖುಷಿ. ಇನ್ನೇನು ಮುಳುಗೋದೆ ಅಂತ ಒದ್ದಾಡ್ತಿದ್ದ ಒಬ್ಬ ವ್ಯಕ್ತಿನ ಯಾರೋ ಕೈ ಹಿಡಿದು ನೀರಿಂದ ಮೇಲೆ ಕೆತ್ತಿದ್ರೆ ಹೋಗ್ತಾ ಇರೋ ಜೀವ ವಾಪಸ್ ಬಂತು ಅಂತಾರಲ್ಲ, ಆ ರೀತಿ ಆಗುತ್ತೆ. ಇಲ್ಲಿ ಆಗೋ ಕೆಲಸನೂ ಅದೇನೆ. ಆ ನಂತರ ಏನಾಗುತ್ತೆ, ಇವರೇನು ಮಾಡ್ತಾರಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಪೂರ್ಣಗೊಳಿಸ್ತಾರೆ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಳೆಯ ಸ್ನೇಹಿತರಾಗ್ಬೋದು, ದೂರದ ಒಂದು ಸಂಬಂಧಿಕರಾಗ್ಬೋದು, ಅವರಿಂದ ಕೈಗಾವಲಿಗೆ ಪಡೆದ ಹಣವನ್ನು ಪುನಃ ವಾಪಸ್ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಇವರು ಪ್ರತಿಯೊಬ್ಬರ ನಂಬಿಕೆಯನ್ನು ಗಳಿಸ್ತಾರೆ, ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ, ಯೋಚನೆ ಬೇಡ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಎದುರಾಗುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ತಮಗೆ ಅನುಕೂಲವಾಗುವಂತಹ ಒಂದು ರೀತಿಯಲ್ಲಿ ಆ ಜವಾಬ್ದಾರಿಯನ್ನು ಪೂರೈಸ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ಇವರು ತುಂಬ ಕಷ್ಟಪಟ್ಟು ಸಂಪಾದನೆ ಕಡಿಮೆ ಇದ್ದರೂ ಸರಿಯೇ, ಜಾಸ್ತಿ ಇದ್ದರೂ ಸರಿಯೇ ಕಷ್ಟಪಟ್ಟು ಹಣವನ್ನು ಉಳಿಸಿರ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಸೋದರರು ಅಥವಾ ಸಹೋದರಿಯರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಈ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಈ ಕಾರಣದಿಂದ ಇವರೇನಪ್ಪ ಮಾಡ್ತಾರೆ ಅಂದರೆ ತಾವು ಕೂಡಿಟ್ಟ ಹಣವನ್ನು ಯಾವುದೇ ಒಂದು ನಿರ್ವಂಚನೆ ಇಲ್ಲದೆ, ಬೇಸರವೂ ಇಲ್ಲದೆ ಅವರ ಒಳಿತಿಗಾಗಿ ಖರ್ಚು ಮಾಡ್ತಾರೆ. ಅದು ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆಗಳು ಕಂಡುಬರಲ್ಲ. ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಜೀವನ ಪರ್ಯಂತ ಸುಖ ಜೀವನ ನಡೆಸಬೇಕು ಅನ್ನೋ ಭಾವನೆ ಇರುತ್ತೆ. ಈ ಕಾರಣದಿಂದ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಹಲವು ಯೋಜನೆಗಳಲ್ಲಿ ಇವರು ವಿನಿಯೋಗಿಸ್ತಾರೆ. ಎಷ್ಟೇ ಸಂಪಾದನೆ ಇತ್ತು ಇವತ್ತು ಇವರು ಈ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಸಹ ಇವರಲ್ಲಿ ಇರುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ. ಒಟ್ಟಾರೆ ಇವರಿಗೆ ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು. ಯಾವುದೇ ಕೆಲಸವಾದರೂ ಸರಿ ಅದನ್ನು ನಾನು ಮಾಡ್ತೀನಿ ಅಂತ ಹೋಗಿ ಅದನ್ನು ಪೂರೈಸಬೇಕು ಅನ್ನೋ ಒಂದು ಹಠ ಇರುತ್ತೆ ಇವರಲ್ಲಿ. ಈ ಹಠ ಏನಪ್ಪ ಮಾಡುತ್ತೆ ಅಂದರೆ ಆತ್ಮೀಯರ ಜೊತೆ ಅನಾವಶ್ಯಕವಾಗಿ ಈ ವಾದ ವಿವಾದದಲ್ಲಿ ತೊಡಗೋ ಥರ ಮಾಡುತ್ತೆ. ಅವರದಾರು ತಪ್ಪಿರಲಿ, ಇವ್ರದಾರು ತಪ್ಪಿರಲಿ, ಒಂದು ವೇಳೆ ಇವರೇ ತಪ್ಪು ಮಾಡಿದ್ರು ಸರಿನೇ, ಎದುರಿಗಿದ್ದವನು ಏನು ಮಾಡ್ತಾರೆ ಇವರು, ಒಂದು ಚೂರು ಯೋಚನೆ ಇಲ್ದಿರ ಒಂದು ರೀತಿ ಬೇಸರ ಬರುವಂತೆ ಮಾತುಕತೆ ಆರಂಭ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಇವರು ಸದಾಕಾಲ ಎಲ್ಲರೊಂದಿಗೆ ಕೂಡಿ ಬೆಳೀತಾ ಇದ್ದವರು, ಕೂಡಿ ಬೆರೆತು ಬಾಳ್ತಾ ಇದ್ದವರು ಇವತ್ತು ಮೌನಕ್ಕೆ ಶರಣಾಗ್ತಾರೆ. ಧನುರಾಶಿಯಲ್ಲಿ ಜನಿಸಿದವರು ಇವತ್ತು ಯಾವುದೇ ಕಷ್ಟ ನಷ್ಟಗಳಿಗೆ ಒಂದು ಆಸ್ಪತ್ರೆ ಕೊಡಲ್ಲ. ಸಾಧ್ಯವಾದಷ್ಟು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಬೇಕು. ಹಾಗೆ ಕೌಟುಂಬಿಕ ಕೆಲಸ ಕಾರ್ಯಗಳು ಸಹ ಸುಗಮವಾದ ಹಾದಿಯಲ್ಲಿ ಸಾಗಬೇಕು.
ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇವರಲ್ಲಿ ಪ್ರತಿಯೊಬ್ಬರಿಗೂ ಬುದ್ಧಿವಾದವನ್ನು ಹೇಳೋದರಲ್ಲಿ ನಿಸ್ಸೀಮರು. ತಪ್ಪುಗಳನ್ನು ಇವರು ಮಾಡ್ತಾರೆ ಖಂಡಿತ. ಆ ತಪ್ಪುಗಳನ್ನು ಮರೆಮಾಚಬೇಕಲ್ಲ, ಅದನ್ನು ಮರೆಮಾಚಕ್ಕೋಸ್ಕರ ಬೇರೆಯವರಿಗೆ ಈ ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ಏನಾಗುತ್ತೆ, ಇಲ್ಲಿ ಕುಟುಂಬದಲ್ಲಿ ಕೇಳುವಷ್ಟು ಕೇಳ್ತಾರೆ ಬೇರೆಯವರು. ಅದಾದಮೇಲೆ ಏನು ಮಾಡ್ತಾರೆ, ಇವರ ವಿರುದ್ಧ ಒಂದು ರೀತಿ ಬಂಡಾಯ ಹೇಳೋದು ಅಂತಾರಲ್ಲ, ಆ ಥರ ಇವರು ಯಾವ ಕೆಲಸ ಮಾಡೋದು ಸರಿ, ಅದರಲ್ಲಿ ತಪ್ಪನ್ನು ಹುಡುಕೋಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಇವರಿಗೆ ಒಂದು ರೀತಿ ಜ್ಞಾನೋದಯ ಆಗುತ್ತೆ. ನಾನು ಸಹ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಆತ್ಮೀಯರಿಗೆ ಉಡುಗೊರೆಯನ್ನು ಕೊಡ್ತಾರೆ. ಹಾಗೆ ಇನ್ನೂ ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸವನ್ನು ಗಳಿಸಬೇಕು ಅನ್ನೋ ಆಸೆ ಇದ್ದವರು ವಿದೇಶಕ್ಕೆ ತೆರಳಲು ಬೇರೊಬ್ಬರ ಸಹಾಯಕ್ಕೆ ಒಂದು ಆಸೆಯನ್ನು ಪಡ್ತಾರೆ. ಆ ಸಹಾಯ ಸಿಗೋದು ಸಹ ಸತ್ಯವಾಗುತ್ತೆ. ಯಾವುದೇ ತೊಂದರೆ ಇಲ್ಲ. ಈ ದಿನದಲ್ಲಿ ನಿಮ್ಮ ಮನಸ್ಸಿನ ಆಂತರ್ಯದಂತೆ, ನಿಮ್ಮ ಮನಸ್ಸಿನ ಆಸೆಯಂತೆ ಇರುವ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಆ ನಂತರ ಮಾತ್ರ ಉಳಿದ ಸಮಯದಲ್ಲಿ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅಂದರೆ ಇಲ್ಲಿ ಸ್ವಾರ್ಥಿಗಳಾಗಿ ಅಂತ ಹೇಳಲ್ಲ, ಅದು ಸ್ವಾರ್ಥದ ಬುದ್ಧಿ ಇರಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಯಾವುದೇ ತೊಂದರೆ ಇಲ್ದಿರ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಕಂಡುಬರುತ್ತೆ. ಮಕರ ರಾಶಿಯವರಿಗೆ ಇವತ್ತು ಅವರ ನಿರೀಕ್ಷೆಗೂ ಮೀರಿದಂತಹ ಉತ್ತಮ ಅವಕಾಶಗಳು ಸಿಗುತ್ತೆ. ಅದು ಕುಟುಂಬದ ವಿಚಾರ ಆದ್ರೂ ಅಷ್ಟೇ, ಉದ್ಯೋಗದ ವಿಚಾರ ಆದರೂ ಅಷ್ಟೇ. ಇವಾಗ ಕುಟುಂಬದ ವಿಚಾರ ತೊಗೊಂಡ್ರೂ ಕೂಡ ಒಂದು ನಮ್ಮ ಪ್ರತಿಷ್ಠೆಯನ್ನು, ನಮ್ಮ ಸ್ಥಾನಮಾನವನ್ನು ನಾವು ಉಳಿಸ್ಕೊಳ್ಳೇಬೇಕಾಗತ್ತೆ. ಅಲ್ಲೂ ಸಹ ಉತ್ತಮ ಅವಕಾಶಗಳು ಸಿಗುತ್ತೆ. ಅದೇ ನೀವು ಉದ್ಯೋಗ ಕ್ಷೇತ್ರವನ್ನು ತಗೊಂಡಾಗ ಇವರಿಗೆ ಅಲ್ಲೂ ಉತ್ತಮ ಅವಕಾಶಗಳು ಸಿಗುತ್ತೆ. ಆದರೆ ಏನಪ್ಪ ಮಾಡ್ತಾರೆ ಇವರು ಅಂದರೆ, ದುಡುಕುತನದ ಸ್ವಭಾವ. ಅಂದರೆ ಯಾರು ಏನೇ ಹೇಳಿದ್ರು ಸರಿ, ಅದನ್ನು ಒಪ್ಕೊಳ್ಳದೆ ಹೋದರೂ ಕೇಳಬೇಕು ಕನಿಷ್ಠ ಪಕ್ಷ. ಇವರು ಕೇಳೋದಕ್ಕೂ ಸಿದ್ಧರಿರಲಿಲ್ಲ. ಏನು ಮಾಡ್ತಾರೆ, ಒಬ್ಬರು ಒಂದು ವಿಚಾರ ಹೇಳಿದ್ರು ಸಾಕು, ಅದನ್ನು ಹಾಗೆ ಪಟ್ ಅಂತ ರಿವರ್ಸ್ ಬುಲೆಟ್ ಫೈಲ್ ಮಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ, ಇವರ ಕೆಲಸ ಕಾರ್ಯಗಳಿಗೆ ಯಾರಿಂದಲೂ ಯಾವುದೇ ರೀತಿಯ ಒಂದು ಸ್ಪಂದನೆ ಅಥವಾ ಸಹಕಾರ ಸಿಗೋದಿಲ್ಲ. ಹಾಗೆಯೇ ಇವರು ಅಷ್ಟೇ ಒಂದು ರೀತಿ ಈ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಛೇ ಏನಾಗ್ಬಿಡ್ತು ಅಂತ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಇದರಿಂದ ಎಷ್ಟೇ ಬುದ್ಧಿವಂತರಾದರೂ ಕೂಡ, ಇವರಲ್ಲಿ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ಕೂಡ ಅದನ್ನು ಬಳಸೋದ್ರಲ್ಲಿ ವಿಫಲರಾಗ್ಬಿಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಇವರ ಬಗ್ಗೆ ತಾತ್ಸಾರದ ನಡೆನುಡಿ ಇರುತ್ತೆ. ಆದರೆ ಅದು ಕ್ಷಣಿಕ ಮಾತ್ರ. ಸ್ವಲ್ಪ ಹೊತ್ತಿವನ್ನು ಅಂತಾರೆ, ಆಮೇಲೆ ಸರಿ ಹೋಗ್ತಾರೆ. ಅದೇ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಇದೇ ರೀತಿಯ ವಿಚಾರಗಳು ಪುನರಾವರ್ತನೆ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಇವರನ್ನು ತಾತ್ಸಾರದ ದೃಷ್ಟಿಯಿಂದ ನೋಡ್ತಾರೆ. ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಹಾಗೆಯೇ ಇವರು ಸಹ ಬೇರೆಯವ್ರ ತಂಟೆಗೆ ಹೋಗಲ್ಲ. ಇವರಾಯಿತು, ಇವ್ರ ಕೆಲಸ ಆಯಿತು, ಆ ಥರ ಆಗುತ್ತೆ. ಒಟ್ಟಾರೆ ಇವತ್ತು ಇವರಿಗೆ ಸಿಗುವ ಒಂದು ಫಲಿತಾಂಶಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಆದ್ದರಿಂದ ಕ್ರೀಡಾ ಸ್ಫೂರ್ತಿಯಿಂದ ಇವತ್ತು ಬಾಳೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಇವರು ತಗೋತಾರೆ. ಅದರಲ್ಲೂ ಸ್ವಲ್ಪ ಈ ದುಡುಕುತನ ಸಹ ಇರುತ್ತೆ. ಕುಟುಂಬದ ಬೇರೆಯವರು, ಆಪ್ತರು, ಕೆಲವು ಬಂಧು ಮಿತ್ರರು ಇವರಿಗೆ ನಿಜಾಂಶವನ್ನು ತಿಳಿಸ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಆದರೆ ಇವರೇನು ಮಾಡ್ತಾರೆ, ಎಲ್ಲರ ಮಾತನ್ನು ಕೇಳೋ ಥರ ನಟನೆ ಮಾಡ್ತಾರೆ. ಅದಾದಮೇಲೆ ತಮ್ಮ ಪಾಡಿಗೆ ತಮಗೆ ಇಷ್ಟವಾಗುವಂತೆ ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಉತ್ತಮ ಈ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಈ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಕಷ್ಟಪಟ್ಟು ದುಡಿದ ಹಣವನ್ನು ಬೇಡದ ವಿಚಾರಗಳಿಗೆ ವಿನಿಯೋಗಿಸಬೇಕಾದಂತಹ ಸಂಭವ ಕಂಡುಬರುತ್ತೆ. ಇನ್ನು
ಇವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಧಿಕವಾದಂತಹ ಮಾನಸಿಕ ಒತ್ತಡ, ಹೆಚ್ಚಾದ ಈ ಕೆಲಸ ಕಾರ್ಯದ ಒತ್ತಡ, ಇದರಿಂದ ಏನಾಗುತ್ತೆ ಇವರಿಗೆ ಇವರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಅದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಇನ್ನು ಇವರು ತಪ್ಪು ಮಾಡಿದ್ರೆ ಸಾಕು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಯಾವಾಗ ಇವರು ತಪ್ಪು ನಿರ್ಧಾರವನ್ನು ತಗೋತಾರೋ, ತಪ್ಪನ್ನು ಮಾಡ್ತಾರೋ, ಅವರು ಬೇರೆಯವರು ಏನು ಮಾಡ್ತಾರೆ, ಇದನ್ನೇ ಒಂದು ದೊಡ್ಡ ವಿಚಾರವನ್ನು ಮಾಡಿ, ಹಗರಣವನ್ನಾಗಿ ಮಾಡಿ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಈ ಕಾರಣದಿಂದ ಇವತ್ತಿವರು ಹಿರಿಯ ಅಧಿಕಾರಿಗಳಿಗೆ ಸಹ ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ, ಮನಬಿಚ್ಚಿ ಮಾತನಾಡಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಟೋಟಲಿ ಇವತ್ತು ಈ ದಿನ ನಿಮ್ಮ ಒಳ್ಳೆಯ ಮಾತುಕತೆಯ ಮೇಲೆ ಅವಲಂಬಿತವಾಗಿದೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಇಲ್ಲಿ ಇವರ ಕುಟುಂಬದಲ್ಲಿ ಹಲವು ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುತ್ತೆ. ಅದರಲ್ಲೂ ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಇದಕ್ಕೋಸ್ಕರ ಏನಾಗುತ್ತೆ, ಇವರು ದುಡಿದ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಈ ಒಂದು ಖರ್ಚು ವೆಚ್ಚದಲ್ಲಿ ಇವ್ರಿಗೆ ಏನು ಬೇಸರ ಏನು ಇರಲ್ಲ. ಸ್ವಲ್ಪ ಖುಷಿಯಿಂದಾನೆ, ಸಂತೋಷದಿಂದಾನೆ ಖರ್ಚು ಮಾಡ್ತಾರೆ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ, ಹಾಗೆ ಶಾಂತಿಯ ವಾತಾವರಣ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಕುಟುಂಬಕ್ಕೆ ಇವರೇ ಒಂದು ರೀತಿ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದರೆ ಒಂದು ಮುಖ್ಯವಾದ ವಿಚಾರ, ಇವರ ಬಾಳ ಸಂಗಾತಿಗೆ ಸಂಬಂಧಪಟ್ಟಿದ್ದು, ಗಂಡ ಅಥವಾ ಹೆಂಡತಿಗೆ ಸಂಬಂಧಪಟ್ಟಿದ್ದು, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಆದ್ದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾದಾಗ ಅದಕ್ಕೆ ಸ್ವಲ್ಪ ಕಾಯೋದ್ರ ಬದಲು, ತಡ ಮಾಡೋದ್ರ ಬದಲು ಸರಿಯಾದಂತಹ ಒಂದು ಚಿಕಿತ್ಸೆಯನ್ನು ಕೊಡಿಸೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರ್ಬೋದು. ಮುಖ್ಯವಾಗಿ ವಾಹನವನ್ನು ಚಲಾಯಿಸೋ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನೇನು ದೊಡ್ಡದಾಗೇನೂ ಆಗಲ್ಲ, ಸ್ವಲ್ಪ ನಿಮ್ಮ ಕೈ ಅಥವಾ ಕಾಲಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಬೇರೆಯವರ ಕಾರಣ ಆಗ್ಬೋದು ಅಥವಾ ನಿಮ್ಮ ತಪ್ಪೇ ಅದಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ದೈಹಿಕ ಶಕ್ತಿಯ ಅಗತ್ಯತೆ ಇರುತ್ತೆ, ದೈಹಿಕ ದಾಢ್ಯತೆಯ ಅಗತ್ಯ ಇರುತ್ತೆ. ಆದರೂ ಸಹ ನೀವು ಭಯಪಡಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಿ. ಆದರೆ ಕೊನೆಯದಾಗಿ ಮೈಕೈ ನೋವಿಂದ ತುಂಬ ಬಳಲ್ತೀರಿ. ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ತುಂಬ ಅನುಕೂಲಕರ ಅಂತ ಕಂಡುಬರ್ತದೆ.